ಇಲ್ಲಿ ನೋಡಿ ಅಣ್ಣ, ನಿನ್ನೆ ಅಷ್ಟೇ ಇದನ್ನ ತೊಡ್ಸಿದ್ರು ಅಣ್ಣ. ಇನ್ಯಾವ ತೊಂದ್ರೆನೂ ಇರಲ್ಲ, ಎಲ್ಲ ಸರಿ ಹೋಗುತ್ತೆ ಅಂತ ಖುಷಿಯಾಗಿದ್ದೆ. ನೋಡಿದ್ರೆ ಇವತ್ತೇ ಯಾರೋ ಅವ್ರ ಮೇಲೆ ಅಟ್ಯಾಕ್ ಮಾಡಕ್ ಬಂದಿದ್ದಾರೆ. ಅನಾಹುತ ಏನಾಗ್ಲಿವಲ್ಲ ಬಿಡವ. ಅಪ್ಪಿ ತಪ್ಪಿ ಏನಾದ್ರೂ ಚೇಚೆ, ಕೆಟ್ಟದಾಗ ಯಾಕೆ ಯೋಚನೆ ಮಾಡ್ತೀಯಾ? ಈಗೇನು ಆಗ್ಲಿವಲ್ಲ ಬಿಡು. ನೀವೇನಾದ್ರೂ ಇರ್ಲಿಲ್ಲ ಅಂದಿದ್ರೆ ನಮ್ಮನೆಯವ್ರಿಗೆ ಮತ್ತೆ ಆರ್ಯ ಸರ್ ಅವ್ರ ಮನೆಯವ್ರಿಗೆ ಏನಂತ ಉತ್ತರ ಕೊಡ್ತಿದ್ದೆ. ನೆನೆಸ್ಕೊಂಡ್ರೇನೆ ಭಯ ಆಗುತ್ತೆ ಅಣ್ಣ. ಈಗ್ಲೂ ಬೀಳ್ಬೇಡ ತಂಗ್ಯವ. ನೋಡು, ಅದ್ಯಾವ್ರು ನೀವೆಲ್ಲ ಇನ್ನೂ ವಸಿ ಜಾಗ್ರತೆಯಿಂದ ಇರಿ ಅಂತ ಹೇಳೋಕೆ ನಾನು ಕಳ್ಸವನೆ ಅಷ್ಟೇಯ. ನೀವೇನೇ ಹೇಳೋದಿದ್ರು ನಮ್ಮ ಉಸ್ತಾದಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ ಗೊತ್ತಾ, ಅವ್ರ ಪಕ್ಕದೂರಲ್ಲಿ ಗಲ್ಡಿ ಐತಿ ಅಂತ ಹೇಳ್ದೆ ಹೋಗಿದ್ರೆ ನಾನು ಈ ಕಡೆಗೆ ಬರ್ತಾನೆ ಇರಲಿಲ್ಲ. ಏನು ಗೊತ್ತಾ, ದ್ಯಾವರು ಗುಡಿಯಾಗಿ ಮಾತ್ರ ಇರಕ್ಕಿಲ್ಲ, ನಮಗೆ ಬೇಕಾದಾಗ ನಮಗೆ ಬೇಕಾದ ರೂಪದಾಗೆ ನಮ್ಮನ್ನು ಬಂದು ಕಾಪಾಡ್ತಾ ಇರುತ್ತೆ. ಅದಿರ್ಲಿ ಬಿಡು. ಈಗ ನಿಮ್ಮಿಬ್ರು ಪಿರುತಿ ವಿಚಾರ ನಿಮ್ಮ ಮನೆಯವ್ರಿಗೆ ಗೊತ್ತೈತೆ ತಾನೇ? ಅಲ್ಲ, ತಿಳ್ಕೊಳಕ್ ಹೋಗ್ಬೇಡ. ಮನೆಯವ್ರಿಗೆ ಗೊತ್ತಿಲ್ಲದೆ ಹಿಂಗೆಲ್ಲ ಓಡಾಡೋದನ್ನ ಹೊಸಿ ಕಮ್ಮಿ ಮಾಡ್ಕೊಳ್ಳಿ. ನಮ್ಮ ಮನೆಯವ್ರೆಲ್ರಿಗೂ ಒಪ್ಪಿಗೆ ಇದೆ ಅಣ್ಣ. ನಾನು ಇವರು ಯಾವತ್ತೋ ಮದುವೆ ಆಗ್ಬೇಕಿತ್ತು. ಏನೇನೋ ಕಾರಣಗಳಿಂದಾಗಿ ಪೋಸ್ಟ್ಪೋನ್ ಆಗ್ತಾನೆ ಇದೆ. ಬೆಂಗಳೂರಿಗೆ ತಲುಪಿದ್ದೆ ನಮ್ಮ ನಿಶ್ಚಿತಾರ್ಥ ಪ್ಲಾನ್ ಮಾಡ್ಕೋತೀವಿ. ನೀವು ಬರಬೇಕು, ಅದಕ್ಕೇನು ಕರ್ಕೊಂಡು ಬನ್ನಿ. ಆಯ್ತು ಕಣವ. ಆಗ್ಲಿಂದ ನಾವಿಬ್ರು ತುಂಬಾನೇ ಮಾತಾಡಿದ್ವಿ. ಡಾಕ್ಟರ್ ನಿಮ್ಗೆ ಈ ಮಾತ್ರನ ತಗೊಳ್ಳೋದಕ್ಕೆ ಹೇಳಿದಾರಲ್ಲ, ತಗೊಂಡು ರೆಸ್ಟ್ ಮಾಡಿ. ನಾವು ಹೊರಡೋದ್ರ ಬಗ್ಗೆ ಚೇಂಜಸ್ ಸರ್ ಹೇಳ್ತಾರೆ. ನೀವು ಯಾವುದ್ರ ಬಗ್ಗೆನೂ ಚಿಂತೆ ಮಾಡಬೇಡಿ. ಮಲ್ಕೊಳ್ಳಿ. ಗೊತ್ತು ನನಗೆ, ನನ್ನ ನೆರಳಿನ ಹಾಗೆ ಆ ಜಲಂಧರ್ ನನ್ನನ್ನು ಅಂದ್ಕೊಂಡೇ ಇರ್ತಾನೆ ಅನ್ನೋದು ನನಗೆ ಗೊತ್ತು. ಆದರೆ ನನಗೂ ಒಂದು ಬದುಕಿದೆ ಅಲ್ವಾ ಜೇಟಿ? ಬದುಕಿದ್ರೆ ಮಾತ್ರನೇ ಬದುಕು. ಅದೇ ನಿಂಗೇನಾದ್ರೂ ಆಗಿದ್ರೆ ನಿನ್ನ ಬದುಕಿರ್ಲಿ, ಆ ಹುಡುಗಿ ಬದುಕು ಹಾಳಾಗೋಗ್ತಿತ್ತು. ಇದು ನಿನಗೆ ಗೊತ್ತಿಲ್ಲದೆ ಇರೋದಾ? ನಿನಗೆ ಪದೇ ಪದೇ ಜ್ಞಾಪಿಸ್ತಿರ್ಬೇಕಾ? ಯಾವುದನ್ನು ಜ್ಞಾಪಿಸ್ಬೇಡ. ಪದೇ ಪದೇ ನಿನಗೂ ಅದನ್ನೇ ಹೇಳಿ ನನಗೂ ಸಾಕಾಗಿ ಹೋಗಿದೆ. ಈಗ ಹೇಗೆ ರಪ್ ರಪ್ ಅಂತ ನನಗೆ ಬಾರಿಸ್ದೆ ಅಲ್ಲ, ಇದೇ ಆವೇಶನ ಆ ಜಲಂಧರ್ ಕಡೆ ತೋರಿಸಿ ಅವನ ಕಥೆನ ಮುಗಿಸಕ್ಕೆ ಎಷ್ಟೊತ್ತು ಬೇಕು ನಿನಗೆ? ಯಾಕದನ್ನ ಮಾಡ್ತಿಲ್ಲ? ನನಗೂ ಸಾಕಾಗಿ ಹೋಗಿದೆ. ಆದ್ರೆ ಆರ್ಯ, ಇದೆಲ್ಲ ಬೇಡ ಅಂತಾನೆ ತಾನೇ ನಾವು. ಹೌದು, ಆದ್ರೆ ಈಗ ನನಗೂ ಬದುಕು ಆಸೆ ಶುರು ಆಗಿದೆ ಕೇಶವ. ಈ ಹೆಸರು, ಅಂತಸ್ತು, ಕೀರ್ತಿ ಎಲ್ಲಾನು ಬಿಟ್ಟು ನಾನು ನಾನಾಗೆ ಬದುಕೋಣ ಅಂತ ಅನಿಸ್ತಿದೆ. ಆ ಅವಕಾಶ ಈ ಜನ್ಮದಲ್ಲಿ ನನಗಿಲ್ವಾ? ಇದೆ, ಆದ್ರೆ ಈ ಅವಕಾಶ ಜಲಂಧರ್ ಕೈಯಲ್ಲಿದೆ.
ರಾಮಣ್ಣ ಮಾತ್ರ ಅಲ್ಲ, ಅವ್ನ ಬೈಕ್ನೂ ಬ್ರಹ್ಮಚಾರಿಯ ಮಗಂದು. ಅಲ್ಲ, ನೀವು ಗಾಡಿ ಕೂತ್ಕೊತಿದ್ದಂಗೆ ಗಾಡಿ ಪಂಚರ್ ಆಗ್ಬಿಡ್ತಲ್ಲ. ಹೌ, ನನ್ನ ಟೈಮೇ ಸರಿ ಇಲ್ಲ ಬಿಡಿ. ಪರವಾಗಿಲ್ಲ, ನಡಿಯಕ್ ನನ್ಗೇನು ಬೇಜಾರಿಲ್ಲ. ನಾನು ಅನುನ ನೋಡ್ಬೇಕು ಅಷ್ಟೇ. ಬನ್ನಿ, ಸ್ವಲ್ಪ ಬೇಗ ಹೋಗೋಣ. ಒಂದು ನಿಮಿಷ. ಓ, ರಾಮಣ್ಣ ಫೋನ್ ಮಾಡ್ತವನಿ. ಹಲೋ ರಾಮಣ್ಣ. ಬರ್ತಾ ಇದ್ದೀವಿ. ಏನು ಹೊಂಟ್ಬಿಟ್ರ? ಅಯ್ಯೋ ರಾಮಣ್ಣ, ಹೌದೇ? ನೀನ್ ಪರವಾಗಿಲ್ವಾ ಈಗ? ಸರಿ ಸರಿ, ನಾನು ಹೇಳ್ತೀನಿ ಅವ್ರಿಗೆ. ಏನಾಯ್ತು? ಏನಿಲ್ಲ, ಅವರೆಲ್ಲ ಹೊಂಟ್ಬಿಟ್ರಂತೆ. ಏನು, ಹೊರಟೋದ್ರಾ? ಎಲ್ಲಿಗೆ? ಬೆಂಗಳೂರಿಗೆ. ಬೆಂಗಳೂರ್ಗ? ಯಾಕ್ರಿ ಹಂಗ್ ನೋಡ್ತಿದ್ದೀರಾ? ನನ್ಗೆ ಯಾಕೋ ನಿಮ್ಮೇಲೆ ಡೌಟು. ಅಯ್ಯೋ ರೇ, ಅವ್ರು ಇಲ್ಲಿದ್ರು ಅಂತ ಹೇಳಿದೆ ಸುಳ್ಳು ಅಂತ ಅನಿಸ್ತಿದೆ. ಏನ್ ಯಾಮರಿಸ್ತಿದ್ದೀರಾ ನನ್ನ? ಅಲ್ಲಿಂದ ಸುಳ್ಳು ಹೇಳಿ ಇಲ್ಲಿವರೆಗೂ ಬರೋ ಹಂಗ್ ಮಾಡಿದ್ರ ನನ್ನ. ನಿಮ್ಮ ಹತ್ರ ನನ್ಗೆ ಯಾವ ವ್ಯವಹಾರನೂ ಇಲ್ಲ. ಹೋಗ್ರಿ ಸುಮ್ನೆ. ರೀ ನಿಂತ್ಕೊಳ್ರಿ. ರೀ ರಮ್ಯಾ ಅವ್ರೆ. ರಮ್ಯಾ ನಿಂತ್ಕಮ್ಮಿ. ಒಬ್ರು ಎಲ್ಲಿಗ್ರಿ ಹೋಯ್ತೀರ ನೀವು? ಇಲ್ಲೆಲ್ಲ ಗಂಡ್ ಮಾಡಿಕೊಂಡು ಸೂಟ್ ಮಾಡಕ್ ಆಯ್ತವ್ರೆ ಅಂತಕ್ರು. ಬಂದ್ರ ಸಂಖ್ಯೆ. ನನಗ್ ನಂಬಿಕೆ ಇಲ್ಲ. ಅಯ್ಯೋ ರೀ, ದಿಟ್ವಲ್ಲು. ನಾನು ಹೇಳಿದ್ದಿಲ್ಲ ದಿಟ್ವೆ ರೀ, ದೇವರಣೆಗೂ. ಅಂದ್ರೆ ಇಷ್ಟೊತ್ತವರೆಗೂ ಇಲ್ಲೇ ಇದ್ದವ್ರು ನಾ ಇಲ್ಲಿ ತಲುಪದ್ಮೇಲೆ ಹೊರಟೋಗ್ಬಿಟ್ರಾ? ಇದನ್ನ ನಾನ್ ನಂಬೇಕಾ? ಬೇಕಾದ್ರೆ ನೀವೇ ಅವ್ರಿಗೆ ಫೋನ್ ಮಾಡಿ ಕೇಳಿ, ನಾನು ಸುಳ್ಳು ಹೇಳ್ತಿಲ್ಲ. ಅವ್ಳು ಫೋನಲ್ಲಿ ಮಾತಾಡಕ್ ಸಿಕ್ಕಿದ್ರೆ ನಾ ಇಲ್ಲಿವರೆಗೂ ಬರೋ ಸೀನೇ ಇರ್ತಿರ್ಲಿಲ್ಲ. ರೀ, ನೀವು ನನ್ನ ಹಂಗೆ ಅಯೋಗ್ಯನ ನೋಡ್ಬೇಡಿ, ಮನ್ಸಿಗೆ ಶಾನೆ ನೋವಾಯ್ತದೆ. ಸರಿ ರೀ, ರಾಮಣ್ಣಂಗೆ ಫೋನ್ ಮಾಡ್ಕೊಡ್ತೀನಿ, ಅವನ್ ತವೇ ಕೇಳಿ ತಿಳ್ಕೊಳ್ಳಿ. ಅವರು ನಿಮ್ ಫ್ರೆಂಡು, ನಿಮ್ ಪರವಾಗಿ ಏನಾದ್ರು ಮಾತಾಡ್ತಾರೆ. ಅಯ್ಯೋ ಹನುಮಂತಪ್ಪ, ಹುಡುಗಿರ್ ಸವಾಸ ಕಷ್ಟ ಅಂತ ಗೊತ್ತಿತ್ತು, ಅದು ಇಟ್ಟೊಂದ. ರಮ್ಯಾ ಅವ್ರೆ. ರೇ, ಎಲ್ಲಿ ಹೋದ್ಲು ಅಂತ ಕಾಯ್ತಾ ಕೂತ್ರೆ ಹೀಗ್ ಮೆಸೇಜ್ ಮಾಡಿದಾಳಲ್ಲ. ಅನು ಜೊತೆ ಮಾತಾಡಿದ್ಮೇಲೆ ಫೋನ್ ಮಾಡ್ತೀನಿ. ಇವಳ್ದು ತುಂಬಾ ಜಾಸ್ತಿ ಆಗೋಯ್ತು. ಇವಳು ಹೇಳ್ತಾ ಇರೋದು ಖಂಡಿತ ಸುಳ್ಳು. ಇವಳು ಯಾವ ಅನುನು ಮೀಟ್ ಮಾಡೋದಕ್ಕೆ ಹೋಗಿಲ್ಲ. ಅವನ್ ಯಾವನೊಬ್ಬ ಮೆಸೇಜ್ ಮಾಡ್ತಿದ್ನಲ್ಲ ಪದೇ ಪದೇ, ಖಂಡಿತ ಅವನ್ನೇ ಮೀಟ್ ಮಾಡೋದಕ್ಕೆ ಹೋಗಿರ್ಬೇಕು. ನಮ್ಮ ಅಣ್ಣ ಹೇಳಿದ್ ನಿಜ, ಇವಳು ಯಾರ್ದೋ ಬಲೆಗ್ ಬಿದ್ದಿದ್ದಾಳೆ. ನಾವು ಕಂಡಿಲ್ದೇ ಇರೋದಾ? ಇನ್ನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ರಮ್ಯಾ. ನಿನಗೆ ಮಾಫಿ ಮಾಡಿದೆಲ್ಲ ಆಯ್ತು. ಅಣ್ಣ ಹೇಳಿದ ಸಂಬಂಧನೇ ನೋಡ್ತೀನಿ, ಮದ್ವೆ ಮಾಡಿ ಕಳಿಸ್ತಾ ಇರ್ತೀನಿ ಅಷ್ಟೇ. ಅಲ್ಲ, ಇಲ್ಲಿ ಗಂಟ ಬಂದು ಸುಮ್ಕೆ ಹೋಯ್ತಿದಾರಲ್ಲ, ನಿಮ್ಗೆ ನ್ಯಾಯವೇ? ಅಂದ್ರೆ ಏನ್ರಿ ನಿಮ್ ಮಾತಿನ ಅರ್ಥ? ಅಯ್ಯೋ, ತೆಪ್ಪಾಗಿ ತಿಳ್ಕೊಬೇಡಿ. ನಾನು ಹೇಳಿದ್ದು ಇಲ್ಲಿ ಗಂಟ ಬಂದು ನಿಮ್ ಫ್ರೆಂಡ್ನ ನೋಡಿದ್ರೆ ಹಂಗೆ ಹೋಯ್ತಿದ್ದೀರಲ್ಲ ಅಂತ. ನೋಡಕ್ ಅವಳು ಇಲ್ಲಿ ಇದ್ದಾಳ? ಇದ್ದಾಳೇನ್ರಿ? ಅಯ್ಯೋ, ಹಂಗೆ ಹೇಳ್ಬಿಡಿ, ದಿಗ್ಲೈತೈತೆ. ರೇ, ಬೇಕಾದ್ರೆ ನಿಮ್ ಫ್ರೆಂಡ್ಗೆ ಫೋನ್ ಟ್ರೈ ಮಾಡಿ ನೋಡಿ. ಸಿಗದೆ ಇರೋ ಫೋನ್ಗೆ ಎಷ್ಟು ಅಂತ ಟ್ರೈ ಮಾಡ್ಲಿ? ಇನ್ನೇನಿದ್ರು ಅವಳೇ ಮೆಸೇಜಸ್ಗಳು ನೋಡಿ ಕಾಲ್ ಮಾಡ್ಬೇಕಷ್ಟೇ. ಸಾರಿ ರಮ್ಯಾ, ಕ್ಷಮಿಸು. ದೊಡ್ಡ ಕತೆ ಇದೆ. ಈಗ ಮೈಸೂರಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಏರೋಪ್ಲೇನ್ ಇನ್ನೇನು ಹತ್ಕೋತಿದ್ದೀನಿ. ಫೋನ್ ಮತ್ತೆ ಸಿಗಲ್ಲ. ಬೆಂಗಳೂರಲ್ಲಿ ಸಿಗ್ತೀವಲ್ಲ, ವಿವರವಾಗಿ ಹೇಳ್ತೀನಿ. ವೆರಿ ಸಾರಿ ರಮ್ಯಾ. ಏನು? ಅನುನೇ ಮೆಸೇಜ್ ಮಾಡಿದಾಳೆ. ಏನಂತೆ? ಬೆಂಗಳೂರಿಗೆ ಹೋಗ್ತಿದ್ದೀನಿ ಅಂತ. ನೋಡಿದ್ರಾ, ನಾನು ಸುಳ್ಳು ಹೇಳಿಲ್ಲ ಅಂತ ಈಗ್ಲಾರ ಗೊತ್ತಾಯ್ತಾ ನಿಮ್ಗೆ? ಸಾರಿ. ಅಯ್ಯೋ, ಸಾರಿ ಎಲ್ಲ ಏನ್ ಬೇಡ, ನಾ ಒಳ್ಳೆಯವನು ಅಂತ ಗೊತ್ತಾಯ್ತಲ್ಲ, ಅದು ಸಾಕು. ಹಂಗಾರೆ ಬನ್ನಿ. ಎಲ್ಲಿಗೆ? ಇನ್ನೆಲ್ಲಿಗೆ? ಇಲ್ಲಿ ಗಂಟೆ ಬಂದಿದ್ದೀರಾ? ನಮ್ಮ ತೋಟದ ಮನೆ ನೋಡ್ಕೊಂಡು ಹೋಗಿರಂತೆ, ಬೇಕಾದ್ರೆ ನೀವು ಅಲ್ಲೇ ಉಳ್ಕೋಬಹುದು. ಅಯ್ಯೋ, ಚಾನ್ಸೇ ಇಲ್ಲ. ನಾನು ಇವತ್ತೇ ವಾಪಸ್ ಹೋಗ್ಬೇಕು. ವಾಪಸ್ಸಾ? ಒಬ್ರೇನಾ? ನೀವ್ ಒಳ್ಳೆ. ಸರಿ ಬನ್ನಿ, ನಾನು ಜೊತೆಗೆ ಬರ್ತೀನಿ. ಜೊತೆಗೆ ಅಂದ್ರೆ ಏನ್ ನಮ್ಮ ಮನೆವರೆಗೂ ಬರ್ತೀರಾ? ಅಲ್ಲ, ಇಲ್ಲಿ ಬಸ್ ಎಲ್ಲ ಸರಿಯಾದ ಸಮಯಕ್ಕೆ ಸಿಗ್ತದೋ ಇಲ್ವೋ? ನೀವು ಬರೀ ನನ್ನ ನಂಬ್ಕೊಂಡು ಇಲ್ಲಿ ಗಂಟ ಬಂದ್ಬಿಟ್ಟಿದ್ದೀರಾ. ನಿಮ್ನ ಮನೆಗೆ ಜೋಪಾನವಾಗಿ ಕರ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ ಅಲ್ವರಾ? ಬೈಕ್ ನೆಟ್ಟುಗಿದ್ರೆ ಅದ್ರಾಗೆ ಹೋಗ್ಬೋದಿತ್ತು. ಬನ್ನಿ, ಬಸ್ಸಾಗೆ ಹೋಗಮ್ಮ, ನಾನು ಬರ್ತೀನಿ. ಹೂವನ್ನೇ
ಸರ್, ಅಪ್ಪನ ಹತ್ರ ಮಾತಾಡೋವರೆಗೂ ಏನೂ ಅನ್ನಿಸ್ಲಿಲ್ಲ. ಆದರೆ ಈಗ ಅಪ್ಪನ ನೋಡಬೇಕು ಅಂತ ಅನ್ನಿಸ್ತಿದೆ. ಅದಕ್ಕೆ ಝೇಂಡಿ ಅವಕಾಶ ಕೊಡಬೇಕಲ್ಲ. ಈಗ ನಾವು ಬಂದಿರೋ ಜಾಗದಿಂದ ಹೊರಗಡೆ ಹೋಗ್ಬೇಕು ಅಂತಂದ್ರೂ ಝೇಂಡಿ ಅದಕ್ಕೆ ಅವಕಾಶ ಕೊಡಲ್ಲ. ಸರಿ, ಸುಬೋರ್ನ ಇಲ್ಲಿಗೆ ಕರ್ಸೋಣವಾ? ಆಗುತ್ತಾ ಸರ್? ಲೆಟ್ ಮಿ ಟ್ರೈ. ಆರ್ಯನ್ಗೂ ಝೇಂಡೆಗೂ ಜಟಾಪಟಿ ನಡೆಯುತ್ತೆ, ಬಟ್ ಲೆಟ್ ಮಿ ಸಿ. ಮತ್ತೆ ನಾನು ದಾದಾ ನೋಡ್ಬೇಕು ಅಂತ ಕೇಳಲ್ಲ ಮನ್ಸಿ. ಇವನ್ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದಾನೆ ಅಂತ ನಿಂಗೆ ಅನ್ಸಿರ್ಬೋದು ಮನ್ಸಿ. ನಿನಗಿದು ಚಿಕ್ಕ ವಿಷಯ ಆಗಿರ್ಬೋದು, ಆದ್ರೆ ನನಗೆ ನಾನ್ ಚಿಕ್ಕ ವಿಷಯ ಅಂತ ಎಲ್ಲಿ ಹೇಳ್ದೆ ಹರ್ಷ? ನಿನ್ನ ಪ್ರತಿಯೊಂದು ವಿಷಯನೂ ನನಗೆ ದೊಡ್ಡ ವಿಷಯನೇ. ಟೆಲ್ ಮಿ, ನಿನ್ ತಲೆಯಲ್ಲಿ ಏನ್ ಓಡ್ತಿದೆ? ನೀನ್ ಏನ್ ಡಿಸೈಡ್ ಮಾಡ್ತಿದ್ಯಾ? ಹೇಳದ್ನಲ್ಲ, ನಾನು ಇನ್ನ ದಾದನ ನೋಡ್ಬೇಕು ಅಂತ ಕೇಳೋದಿಲ್ಲ. ಕೇಳಾಯ್ತಲ್ಲ, ಹೊರಟಿದ್ದು ಆಯ್ತು. ಬಟ್ ಲುಕ್ ಎಟ್ ಮೀ ನೌ, ನಾನು ದಾದನ್ಗೋಸ್ಕರ ಕಾಯ್ತಾ ಇದ್ದೀನಿ. ಆಕ್ಚುಲಿ ನೀನ್ ಕಾಯ್ತಿಲ್ಲ ಹರ್ಷ, ನಿನಗೆ ಆ ತರ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಅಷ್ಟೇ. ಲುಕ್ ಎಟ್ ಯು, ನಿಮ್ ಬ್ರೋಯಿನ್ ಲಾ ಇಲ್ಲ ಅಂದ ತಕ್ಷಣ ನಿನ್ ಕೈ ಕಾಲೇ ಆಡಲ್ಲ, ನಿನ್ ಬ್ರೈನೇ ವರ್ಕ್ ಆಗಲ್ಲ ಅನ್ನೋ ತರ ನೀನ್ ಬಿಹೇವ್ ಮಾಡ್ತಿದ್ಯಾ. ಯಾರ ಬಗ್ಗೆ ಹೇಳ್ತಾ ಇದ್ಯಾ ಮಾನ್ಸಿ? ಇನ್ ಯಾರು ಹರ್ಷ? ನಮ್ ಸುತ್ತ ಇರೋ ಜನಗಳು. ಲುಕ್ ಎಟ್ ಯುವರ್ ಸೆಲ್ಫ್. ಬ್ರೋಯಿನ್ ಲಾ ಕಾಣಿಸ್ತಿಲ್ಲ ಅಂತ ನೀನ್ ಎಷ್ಟು ವೀಕ್ ಆಗೋಗಿದ್ಯಾ. ನೀನ್ ಅವ್ರನ್ನ ನೆನಪಿಸ್ಕೊಂಡಾಗ ಅವ್ರು ನಿನ್ಗೆ ಸ್ಟ್ರೆಂತ್ ಆಗ್ಬೇಕು, ನಿನ್ನ ಮೋಟಿವೇಟ್ ಮಾಡ್ಬೇಕು, ನಿನ್ನ ಇನ್ಸ್ಪೈರ್ ಮಾಡ್ಬೇಕು. ಬಟ್ ನೋಡು, ಅವ್ರು ಇಲ್ದೇ ಇದ್ರೆ ನಿನ್ ಕೈ ಏನು ಮಾಡಕ್ ಆಗಲ್ಲ ಅನ್ನೋ ತರ ಬಿಹೇವ್ ಮಾಡ್ತಿದ್ಯಲ್ಲ. ಯಾರೊಬ್ರು ನಮ್ ಲೈಫಲ್ಲಿ ಇಲ್ಲ ಅಂತಂದ್ರೆ ಜೀವನಾನೇ ಇಲ್ಲ ಅನ್ನೋಷ್ಟು ಭಯ ಹುಟ್ಸತ್ತಲ್ವಾ. ಇಂಥವ್ರು ನಮ್ ಪಾಲಿಗಿದ್ದಾರೆ ಅನ್ನೋ ಭರವಸೆಲಿ ನಾವ್ ಹುಟ್ಟಿದ್ವಾ? ಯು ನೋ ವಾಟ್ ಹರ್ಷ, ಬದುಕೋಕೆ ಯಾರಿಗ್ಯಾರು ಅನಿವಾರ್ಯ ಅಲ್ಲ. ಆದ್ರೆ ನೀನ್ ನನಗೆ ಅನಿವಾರ್ಯ. ಖಂಡಿತ ಅಲ್ಲ. ನಮ್ ರಿಲೇಶನ್ಶಿಪ್ ಸ್ಟ್ರಾಂಗ್ ಅಂತಂದ್ರೆ ನಾನ್ ಇಲ್ದೇನು ನೀನ್ ನನ್ನನ್ನ ಫೀಲ್ ಮಾಡ್ಬೋದು. ಯಾವತ್ತೂ ನಾನು ನಿನ್ ಸ್ಟ್ರೆಂತ್ ಆಗಿರ್ಬೇಕು ಅಂತ ಆಸೆ ಪಡ್ತೀನೋ ಹೊರತು ನಿನ್ ವೀಕ್ನೆಸ್ ಅಲ್ಲ. ಯುವರ್ ದಾದಾ ಇಸ್ ಯುವರ್ ವೀಕ್ನೆಸ್ ಹರ್ಷ. ಪ್ಲೀಸ್ ಸರಿಪಡಿಸ್ಕೋ. ಆ ಝೆಂಡೆ ಇಲ್ಲಿಗೆ ಸುಬ್ಬೂರ್ನ ಕರ್ಸ್ಕೊಳ್ಳೋ ವ್ಯವಸ್ಥೆ ಮಾಡು. ಆರ್ಯ, ಏನು ಅನು ಅಲ್ಲಿಲ್ಲದೆ ಅವರಿಗೆ ಗಾಬರಿ ಆಗಿದೆ. ಅವ್ರ ಸಮಾಧಾನಕ್ಕೋಸ್ಕರ ಅವರನ್ನ ಕರ್ಸ್ಕೊ. ಸುಬ್ಬು ಅವ್ರ ಹತ್ರ ನಾನ್ ಮಾತಾಡ್ತೀನಿ, ಅನು ಸೇಫ್ ಆಗಿದ್ದಾರೆ ಅಂತ. ನೀನು ಯಾರ ಹತ್ರನೂ ಏನು ಮಾತಾಡೋ ಅವಶ್ಯಕತೆ ಇಲ್ಲ ಝೆಂಡೆ. ಅವ್ರನ್ನ ಕರ್ಸ್ಕೊ ಅಷ್ಟೇ. ಇಲ್ಲಿಂದ ಹೋಗ್ತೀನಿ. ಅಯ್ಯೋ, ಅದೆಂಗಾಯ್ತೈತೆ? 3 ಗಂಟೆ ಬಂದಿವ್ನಿ, ಮನೆ ಗಂಟೆ ಬರೋದ್ ಬೇಡವೇ? ಇಲ್ಲ ಇಲ್ಲ, ಬೇಡ. ಆಕ್ಚುಲಿ ನೀವು ಇಲ್ಲಿವರೆಗೂ ಬರೋ ಅವಶ್ಯಕತೆನೇ ಇರ್ಲಿಲ್ಲ. ಅಂಥದ್ರಲ್ಲಿ ಮನೆವರೆಗೂ ಬಂದು ಬೇರೆ ಯಾಕೆ ತೊಂದರೆ ತಗೊಂತೀರಾ? ಜೀವನದಾಗೆ ಕೆಲವೊಂದು ತೊಂದರೆಗಳನ್ನ ತಗೊಳುಮ್ಮ ಅಂತ ಈಗ ತೀರ್ಮಾನ ಮಾಡಿವ್ನಿ. ಸತ್ಯವಾಗ್ಲೂ ಹೇಳ್ತೀವ್ನಿ, ಬೇರೆ ಟೀಮ್ನಾಗ ಏನಾನ ಆಗಿದ್ದಿದ್ರೆ ನಾನು ಸೀದಾ ನಿಮ್ಮ ಮನೆ ಗಂಟನೆ ಬಂದು ಬಿಟ್ಬಿಟ್ಟು ಹೋಯ್ತಿದ್ದೆ.
ಆದರೆ ನನಗೂ ರಾಮಣ್ಣನ ಬೇರೆ ನೋಡಬೇಕು, ರಾತ್ರಿ ಬೇರೆ ಆಯಿತು. ನಿಮ್ಮೊಬ್ಬರನ್ನೇ ಬಿಟ್ಟು ಹೋಗಕ್ಕೆ ಮನಸ್ಸಾಯ್ತಿಲ್ಲ. ರೀ, ನಾನೇನು ಚಿಕ್ಕ ಹುಡುಗಿನ? ಅದು ಅಲ್ಲದೆ ಇದು ನಮ್ಮ ಏರಿಯಾದಲ್ಲಿ ನಮಗೆ ಉಪಚಾರನಾ? ನಮ್ಮನೆಗೆ ನಾನು ಹೋಗೋಕೆ ನೀವು ಯಾಕ್ರಿ ಹೆಲ್ಪ್ ಮಾಡಬೇಕು? ಮೊದಲು ನಾನು ನನ್ನ ಫ್ರೆಂಡ್ನ ನೋಡಬೇಕು. ನೀವು ಹೋಗಿ ರಾಮಣ್ಣನ ನೋಡ್ಕೊಳ್ಳಿ, ಆಮೇಲೆ ಅವ್ರು ಹೇಗಿದ್ದಾರೆ ಅಂತ ಹೇಳಿ. ಏನು? ನನ್ನ ರಾಮಣ್ಣಂಗೇನು ಆಗಕ್ಕಿಲ್ಲ ಅಲ್ವಾ? ಏನೂ ಆಗಲ್ಲ. ಆದ್ರೆ ಗುಂಡ ಹರಿಸಿದವ್ರಿಗೆ, ಗುಂಡ ಹರಿಸಿ ಅಂತ ಆರ್ಡರ್ ಮಾಡಿದವ್ರಿಗೆ ಒಂದು ಗತಿ ಆಗುತ್ತೆ. ತಲುಪಿದ ಮೇಲೆ ನಿಮ್ಮ ಫ್ರೆಂಡ್ ಹೇಗಿದ್ದಾರೆ ಅಂತ ಹೇಳೋದನ್ನ ಮರಿಬೇಡಿ. ಬರೀ ಕಾಫಿ ಆಯ್ತಾ ಅಂತ ಕೇಳಿದ್ರೆ ಆಗೋಯ್ತಾ? ದಿನಕ್ಕೆ ಎಷ್ಟು ಸರಿ ಅಂತ ಕಾಫಿ ಕುಡಿಯೋಕ್ಕಾಗುತ್ತೆ? ಅಲ್ಲ, ನಾನು ಹೊಸಿ ಇಂಟ್ರೂಟು ಹುಡುಗಿರ್ತವ ಮಾತು ಶುರು ಮಾಡೋದು ಅಂತ ಗೊತ್ತಾಗಕ್ಕಿಲ್ಲ. ಏನು ಇಂಟ್ರೋಟ? ಹಂಗಂದ್ರೇನು? ಅದೇ ಇಂಗ್ಲೀಷು. ಅದೇ ಯಾರು ತಗೊಂಡು ಮಾತಾಡದೆ ಒಬ್ಬೊಬ್ಬರೇ ಇರ್ತಾರಲ್ಲ, ಇಂಟ್ರೋವರ್ಟ್. ನಿಮ್ಗೆ ಆ ಪದ ಎಲ್ಲ ಗೊತ್ತಾ ಇಂಗ್ಲೀಷಲ್ಲಿ? ಒಂದಷ್ಟು ದಿವಸ ಇಂಗ್ಲೀಷ್ ಕಾಲೇಜ್ ಮುಂದೆ ಎಳ್ನೀರು ಮಾಡ್ತಿದ್ದೆ. ಸರಿ, ನೀವು ಹೊರಡಿ, ಟೈಮ್ ಆಯ್ತು. ನೀವೊಂಥರ ಸಂದಾಗಿ ಬೈತೀರಾ, ಇಷ್ಟ ಆಯ್ತು. ಬಾಯ್. ಅಷ್ಟೇನಾ? ಅಷ್ಟೇ, ಬಾಯ್. ಮಂಜು ಅವರೇ, ಹಾ, ನೀವು ನಾನು ಅನ್ಕೊಂಡಿದ್ದಕ್ಕಿಂತ ಒಳ್ಳೆಯವ್ರೆ. ಬಾಯ್. ಕೂತ್ಕೊಳ್ಳಿ. ಹೇಗಿದ್ದೀರಾ ಸುಬ್ಬವ್ರೆ? ಜೇಂಡೆ ನಿಮ್ಮನ್ನು ಕರೆಸ್ಕೊತಾನೋ ಇಲ್ವೋ ಅನ್ನೋ ಒಂದು ಸಣ್ಣ ಸಂಶಯ ಇತ್ತು. ನೀವು ಬಂದಿದ್ದು ಒಳ್ಳೇದಾಯ್ತು. ದಾರಿಲಿ ಬರ್ತಾ ನಿಮಗೇನು ತೊಂದರೆ ಆಗಿಲ್ಲ ತಾನೆ? ನನಗೇನು ತೊಂದರೆ ಸರ್? ನನ್ನಿಂದ ಯಾರಿಗೂ ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಸರ್. ಇವಾಗ ನಿಮ್ಮ ಕಡೆಯವರು ಜೊತೆಗೆ ಬರಬೇಕು ಅಂದರು, ನನಗೇನು ಅರ್ಥ ಆಗಲಿಲ್ಲ ಸರ್. ನನ್ನ ಮಗಳನ್ನ ನೋಡಬೇಕು ಅನ್ನೋ ಕಾರಣಕ್ಕೆ ಹೊರಟು ಬಂದ್ಬಿಟ್ಟೆ. ಬಂಗಾರ, ಏನಮ್ಮ ಇದೆಲ್ಲ? ನೀವೆಲ್ಲ ಮನೆಗೆ ಬರ್ಬೋದಿತ್ತಲ್ಲ. ನಿಮ್ಮ ಗೊಂದಲ ನನಗೆ ಅರ್ಥ ಆಗತ್ತೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ನೀವಿಲ್ಲಿ ಬರೋದೇ ಉತ್ತಮ ಅಂತ ಅನ್ನಿಸ್ತು. ನನಗೆ ನಿಮ್ಮ ಹತ್ರ ಪ್ರತ್ಯೇಕವಾಗಿ ಮಾತಾಡಬೇಕಿತ್ತು, ಅದಕ್ಕೆ ಕರೆಸ್ಕೊಂಡೆ. ನನ್ನ ಜೊತೆ ನೀವು ಮಾತಾಡೋವಂಥದ್ದು ಏನಿದೆ ಸರ್? ಕ್ಷಮಿಸಿ, ಅನು ಹತ್ರ ಏನೋ ಮಾತಾಡಬೇಕಿತ್ತೇನೋ. ನೀವು ಮಾತಾಡ್ಕೊಳ್ಳಿ, ನಾವು ಆಮೇಲೆ ಮಾತಾಡೋಣ. ಅಪ್ಪ, ಅಪ್ಪ, ಏನಾಯ್ತಪ್ಪ? ಏನಿಲ್ಲ ಮಗಳೇ, ಮಾತ್ರೆ ತರೋದು ಮಾಡ್ಬಿಟ್ಟೆ. ಅಯ್ಯೋ ಅಪ್ಪ, ನೀವೇನು ಚಿಂತೆ ಮಾಡಬೇಡಿ ಅಪ್ಪ. ನಿಮ್ ಡೀಟೇಲ್ಸ್ ಎಲ್ಲ ನಾನು ನನ್ನ ಫೋನಲ್ಲಿ ಸೇವ್ ಮಾಡ್ಕೊಂಡಿದ್ದೀನಿ. ನಾನು ಮಾತ್ರ ತರಿಸ್ಕೊಡ್ತೀನಿ, ನೀವು ಸಮಾಧಾನ ಮಾಡ್ಕೊಳ್ಳಿ. ಸರ್, ಸರ್. ಆರ್ಯ ಸರ್ ತುಂಬ ದಿನಗಳಾದ್ಮೇಲೆ ಹೀಗೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದಾರೆ. ಡಿಸ್ಟರ್ಬ್ ಮಾಡೋದು ಬೇಡ. ಜೇಂಡೆ ಸರ್ನ ಕರೆಯೋದೇ ಸರಿ.
ಅಪ್ಪ ಬಂದ ಒಂದು ನಿಮಿಷ. ಸ್ವಲ್ಪ ಅಪ್ಪ ಬಂದೆ. ಅಪ್ಪ ಸ್ವಲ್ಪ ಸುಧಾರಿಸ್ಕೊಳ್ಳಿ ಅಪ್ಪ. ಮಾತ್ರ ತರೋದಕ್ಕೆ ಹೇಳಿದ್ದೀನಿ, ಇನ್ನೇನು ಬಂದ್ಬಿಡ್ತಾರೆ. ನೀನೇನು ಜಾಸ್ತಿ ಗಾಬರಿ ಆಗ್ಬೇಡ ಬಂಗಾರ. ನಾನು ಸರಿಯಾಗಿ ಇದ್ದೀನಿ, ತುಂಬ ಏನು ತೊಂದರೆ ಆಗ್ತಾ ಇಲ್ಲ. ನಾನು ಆರಾಮಾಗೇ ಇದ್ದೀನಿ. ಮೇಡಮ್ ಟ್ಯಾಬ್ಲೆಟ್. ಥ್ಯಾಂಕ್ ಯು. ಅಪ್ಪ ಇನ್ನೊಂದು ಸ್ವಲ್ಪ. ಸಾರಿ ಅಪ್ಪ, ನಿಮ್ಮನೇಲಿ ಕರೆಸಿ. ಸಾರಿ ಯಾಕೆ ಬಂಗಾರ? ಮಾತ್ರೇನ ನಾನೇ ತರಬೇಕಿತ್ತು. ನೀವು ರೆಸ್ಟ್ ಮಾಡಿ ಮಲ್ಕೊಳ್ಳಿ. ಮೇಡಮ್ ಹೋಗಿ ಮಲ್ಕೊಳ್ಳಿ. ಪರವಾಗಿಲ್ಲ ಮೇಡಮ್, ನಾನಿಲ್ಲೇ ಇರ್ತೀನಿ, ನೀವು ಮಲ್ಕೊಳ್ಳಿ. ನನ್ನ ಕೆಲಸನೇ ಇದು, ನಾನು ನೋಡ್ಕೋತೀನಿ. ದಿನ ಏನೋ ಸುಂದರವಾಗಿ ಕಳ್ಕೊಂಡ್ಬಿಟ್ಟೆ ಅನ್ನೋ ತರ ಫೀಲಿಂಗ್ ಬರ್ತಾ ಇದೆ. ಸಾರಿ. ಸಾರಿ ಆಕರ್ಷ. ಈಗ ನೀನೇ ಹೇಳಿದ್ಯಲ್ಲ, ನಾನು ಅಪ್ಸೆಟ್ ಆಗದೆ ಇದ್ರೆ ನಿನ್ ಜೊತೆ ಡ್ರೈವಿಗೆ ಬರ್ತಿರ್ಲಿಲ್ಲ ಅಂತ. ನಿಜಾನೇ, ಒಬ್ಬ ಗಂಡನಾಗಿ ನಾನಿನ್ನ ಎಲ್ಲೂ ಕರ್ಕೊಂಡು ಹೋಗಿಲ್ಲ, ಸರಿಯಾಗಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ. ನನಗನ್ಸುತ್ತೆ ನನ್ನಿಂದ ನಿಮಗೆ ಏನೆಲ್ಲೋ ಕೊರತೆ ಇದೆ ಅನ್ಸಿದೆ ಮನಸ್ಸಿಗೆ. ನೀನ್ ನನ್ ಜೊತೆ ಇದೆಯಲ್ಲ ಹರ್ಷ, ನನ್ಗಷ್ಟೇ ಸಾಕು. ಏನ್ ಹುಚ್ಚುಚ್ಚ ಗಾಡಿ ಓಡಿಸ್ತಾರೆ ಇವರು.
ಜಾಗ ಹರ್ಷ ಇದು ಇಷ್ಟು ಚೆನ್ನಾಗಿದೆ? ಫಸ್ಟ್ ಟೈಮ್ ಯಾರಿಗೂ ಇನ್ಫಾರ್ಮ್ ಮಾಡೋ ಅಗತ್ಯ ಇಲ್ಲದೆ ಖುಷಿಯಿಂದ ಹೊರಗಡೆ ಬಂದಿದ್ದೀನಲ್ಲ, ಅದಕ್ಕೆ ಎಲ್ಲಾ ಜಾಗನೂ ಸುಂದರವಾಗಿ ಕಾಣಿಸ್ತಾ ಇದೆ. ಗೂಗಲ್ ಮ್ಯಾಪ್ ಇಲ್ಲದೆ, ಯಾವುದೇ ಪ್ಲಾನ್ ಇಲ್ಲದೆ, ಅದು ಜೇಂಡೆಗೆ ಹೇಳ್ದೆ ಹೊರಗಡೆ ಬಂದಿದೀವಲ್ಲ, ಸ್ವಾತಂತ್ರ್ಯ ಸಿಕ್ಕಂಗಾಗ್ತಿದೆ. ನನ್ ಹಬಿ ಇಷ್ಟೆಲ್ಲ ಮಾತಾಡ್ತಾನೆ ಅಂತ ನನಗ್ ಗೊತ್ತೇ ಇರ್ಲಿಲ್ಲ. ಸ್ವಾತಂತ್ರ್ಯ ಅನ್ನೋ ದೊಡ್ಡ ದೊಡ್ಡ ಪದ ಎಲ್ಲ ನನ್ ಹರ್ಷನ್ ಡಿಕ್ಷನರಿಲಿ ಇಲ್ವೇನೋ ಅಂದ್ಕೊಂಡ್ಬಿಟ್ಟಿದ್ದೆ. ರಿಯಲಿ ವೆರಿ ಹ್ಯಾಪಿ ಹರ್ಷ. ಓ ಮೈ ಗಾಡ್, ಯಾರು ಇವನು? ಏನಿದು? ಒಂದ್ರ ಮೇಲೆ ಇನ್ನೊಂದು ಡೇಂಜರ್ಗಳು ಎದುರಾಗ್ತಿದೆ. ನಾನು ಚೆಕ್ ಮಾಡಿ ಬರ್ತೀನಿ. ಹಲೋ ಮಿಸ್ಟರ್, ಆರ್ ಯು ಓಕೆ? ಏನಾಗಿಲ್ಲ ತಾನೆ? ನಾನು ಓಕೆನೆ ಮಿಸ್ಟರ್. ನೀವು? ಹಲೋ, ಎಕ್ಸ್ಕ್ಯೂಸ್ ಮೀ, ವಾಟ್ ಇಸ್ ದಿಸ್ ಬಿಹೇವಿಯರ್? ಬಿಹೇವ್ ಯುವರ್ ಸೆಲ್ಫ್. ಜಗತ್ತಿಗೆ ಜನಕನಾದವನೊಬ್ಬ, ಅವನಿಗೇನು ನತ್ತೆ ಕಲ್ಸೋದುಂಟೆ? ವಾಟ್? ಯಾರ್ರೀ ನೀವು? ಭವಿಷ್ಯ ಹೇಳೋರ? ವಿಚಿತ್ರವಾಗಿ ಮಾತಾಡ್ತಿದ್ದೀರಲ್ಲ. ವಿಚಿತ್ರವಲ್ಲ, ಚಿತ್ತವಾಗಿ. ಚಿತ್ತರಂಜನ್. ಹರ್ಷ, ಈ ಮನುಷ್ಯನಿಗೆ ತಲೆ ಕೆಟ್ಟಿದೆ ಅಂತ ಅನ್ಸುತ್ತೆ. ಬಾ, ನಾವ್ ಹೋಗೋಣ. ಒಂದ್ ನಿಮಿಷ. ನಾನು ಭವಿಷ್ಯ ಹೇಳೋನಲ್ಲ. ಭವಿಷ್ಯ ಅನ್ನೋದೇ ಬೋಗಸ್ಸು. ಆದ್ರೆ ಈಗ ನಾನು ಹೇಳ್ತೀನಲ್ಲ, ಅದು ಮಾತ್ರ ಸತ್ಯ. ಆದಷ್ಟು ಬೇಗ ಹೋಗಿ ಇಲ್ಲಿಂದ, ಇಲ್ಲ ಅಂದ್ರೆ ಅಪಾಯ. ಖಂಡಿತ ಅಪಾಯ. ಅಪಾಯ. ಹುಷಾರು, ಅಪಾಯ ನಿಮ್ಮ ಅಕ್ಕಪಕ್ಕದಲ್ಲೇ ಇದೆ. ಇದು ಭವಿಷ್ಯ ಅಲ್ಲ, ವಾಸ್ತವ. ಯಾವುದಕ್ಕೂ ಹುಷಾರು. I'm getting scared, ಹರ್ಷ. ಯಾರೋ ಸೈಕೋ ಇರ್ಬೇಕು ಮನ್ಸಿ. ಯು ಡೋಂಟ್ ವರಿ. ಬಟ್ ಭವಿಷ್ಯ ಹೇಳೋದೆಲ್ಲ ಬೋಗಸ್ ಅನ್ನಲ್ಲ. ಇಂಟ್ರೆಸ್ಟಿಂಗ್. ನಾನು ಹಾಗೆ ಹೇಳ್ದಲೇ ಇದ್ದಿದ್ರೆ ನಾನು ಹೇಳೋ ಸತ್ಯನ ನೀವು ಒಪ್ತಾ ಇರಲಿಲ್ಲ. ಸತ್ಯ ಹೇಳಿದಿದ್ರೆ ಬೋಗಸ್ ಅಂತಿದ್ರಿ. ಒಂದೊಂದ್ಸಲ ಸತ್ಯನ ನಂಬಿಸೋದಕ್ಕೆ ಸುಳ್ಳನ್ನೇ ಬಳಸ್ಬೇಕಾಗತ್ತೆ. ಹುಷಾರು. ಯಾರು ನೀವು? ಯಾಕೆ ಹೇಗೆ ಮಾಡ್ತಿದ್ದೀರಾ? ತಾಯಿ, ಭಕ್ತನನ್ನೇ ನೀನ್ ಯಾರು ಅಂತ ಕೇಳಿದ್ರೆ ನಾನೇನ್ ಹೇಳಬೇಕು? ನೀವು ನಮಗೆ ವರ ಕೊಡಕ್ ಬಂದಿರೋರು. ವರ ಅಂದ್ರೆ ನೀವೇ. ನೀವು ಕೊಡದೇ ಇದ್ರು ಹೇಗೆ ಪಡ್ಕೋಬೇಕು ನಮಗೆ ಗೊತ್ತು. ಏನ್ ಮಾತಾಡ್ತಿದ್ದೀರಾ ನೀವು ಅಂತ ನನಗೆ ಅರ್ಥ ಆಗ್ತಿಲ್ಲ. ನಿಮ್ಗೆ ಏನ್ ಬೇಕು ಅಂತ ನೇರವಾಗಿ ಹೇಳಿ. ಪೂಜೆ ಮಾಡ್ದಲೆ ವರ ಕೇಳದ್ ತಪ್ಪು. ಅದಕ್ಕೆ ಆರತಿ ಎತ್ತಿದ್ದು. ನೀವೇ ಅಲ್ವಾ ಜಲಂಧರ್? ನಿಮ್ ಹೆಸರು ನಾನು ಕೇಳಿದ್ದೀನಿ. ಯಾವುದೋ ಹಳೆ ಫೈಲಲ್ಲಿ ಓದಿದ್ದೀನಿ. ಫೈಲಲ್ಲಿ? ಓ ಹೌದೇ? ನಮ್ ಬಾಸ್ ನಿಮ್ ಬಗ್ಗೆ ಮಾತಾಡೋದನ್ನ ಕೇಳಿಸ್ಕೊಂಡಿದ್ದೀನಿ. ಈಗ ಆ ರಾಜನಂದಿನಿ ವೇರ್ ಹೌಸ್ ನಿಮಗೆ ಸೇರ್ಬೇಕು ಅಂತಂದ್ರಿ. ಯಾವ ಆಧಾರದ ಮೇಲೆ ಆ ಜಾಗ ನಿಮ್ಗೆ ಸೇರ್ಬೇಕು ಅಂತ ಹೇಳ್ತಿದ್ದೀರಾ?
ಬಿಸ್ನೆಸ್ ಬಗ್ಗೆ ಮಾತಾಡೋದಿದ್ರೆ ನೇರವಾಗಿ ಆಫೀಸಿಗೆ ಬಂದು ಮಾತಾಡ್ಬೇಕಿತ್ತು ಅಥವಾ ಫೋನ್ ಕಾಲ್ ಮಾಡ್ಬೇಕಿತ್ತು. ಅದು ಬಿಟ್ಟು ಈ ತರ ನನ್ನನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದೀರಲ್ಲ, ಇದು ಸರಿಯಾದ ಗಂಡಸ್ರ ಲಕ್ಷಣ ಅಲ್ಲ. ತಾಳ್ಮೆ ತಾಳ್ಮೆ ತಾಳ್ಮೆ, ಅದಕ್ಕೆ ನಾನು ಆಗ್ಲೇ ಕ್ಷಮೆ ಕೇಳಿದ್ದು. ಒಳ್ಳೆ ಕೆಲಸಕ್ಕೆ ಈ ತರ ಕೆಟ್ಟ ದಾರಿ ಹಿಡಿಬೇಕಾಯ್ತಲ್ಲ. ನನ್ನ ಮಾತು ಈಗ ನಿಮ್ಗೆ ಅರ್ಥ ಆಗಿರ್ಬೋದು. ಕೆಟ್ಟ ದಾರಿನಲ್ಲಿ ಬಂದಾಯ್ತು, ಈಗ ಒಳ್ಳೆ ಮಾತಾಡೋಣ. ಈ ಜಾಗಕ್ಕೆ ಇದೇ ಮೊದಲು ಹೆಣ್ಮಗಳೊಬ್ಳು ಬರ್ತಾ ಇರೋದು, ಅದು ರಾಜನಂದಿನಿ ಚೀಫು. ಎಂತ ಅದೃಷ್ಟವಂತರಲ್ವಾ ನಾವು. ರಾಜನಂದಿನಿ ಫ್ಯಾಬ್ರಿಕ್ಸ್ಗೆ ನನ್ನ ಜೀವನದಲ್ಲಿ ಮಹತ್ತರವಾದ ಸ್ಥಾನ ಇದೆ. ಅದಕ್ಕೆ ಇದೆಲ್ಲ ಮೇಡಮ್. ನೀವೇ ಅಲ್ವಾ ಜಲಂಧರ್? ಹೌದು, ನಾನೇ ಜಲಂಧರ್. ಯಾಕೆ ಸಂಶಯನಾ? ಯಾಕೋ ನೀವು ಮಾತಾಡ್ತಿರೋದನ್ನ ನೋಡಿದ್ರೆ ನೀವು ಜಲಂಧರ್ ಅಲ್ಲ ಅಂತ ಅನಿಸ್ತಾ ಇದೆ. ಆಗ್ಲೇ ನೀವು ಫೋನಲ್ಲಿ ಮಾತಾಡಿದ ವ್ಯಕ್ತಿ ಮತ್ತೆ ನೀವು ಬೇರೆ ಬೇರೆ. ಅವರೆಲ್ಲಿ? ಅದು ನಾನೇ 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 ಜಲಂಧರ್ ಜಲಂಧರ್. ಈಗ ಮಾತಾಡಕ್ಕೆ ಬಹಳ ಇದೆ. ವ್ಯವಹಾರ, ಕೆಲಸ, ಬದುಕು ಎಲ್ಲ ಮಾತಾಡೋಣ. ಮಂಜ, ಈ ಮೆಕ್ಯಾನಿಕ್ ತವ ರಿಪೇರಿ ಮಾಡಿಸಿದ್ರು ಏನೋ ಸರಿ ಇಲ್ಲಕ್ಕಲ್ಲ. ಅಣ್ಣ, ಸರಿ ಇಲ್ದಿರೋದು ಗಾಡಿ ಅಲ್ಲ ನೀನು. ನಾನು ನಿಮ್ಮ ಗಾಡಿ ಓಡಿಸ್ಬಿಟ್ಟೆ ಅಂದ್ಬಿಟ್ಟು ಹಿಂಗೆಲ್ಲ ಮಾತಾಡ್ತಿದ್ದೆ ಅಲ್ವಾ? ಇವನು ಹಬ್ಬ ಲವ್, ಇಷ್ಟೆಲ್ಲ ನೀನು ನಾನು ಅರ್ಥ ಮಾಡ್ಕೊಂಡಿರೋದು. ಲವ್, ನಿನ್ನ ಬಿಟ್ಟು ಇನ್ನು ಯಾವನ್ಗಾರ ಗಾಡಿ ಕೊಟ್ಟಿದ್ದೀನಿ ಅಲ್ಲ. ಅದನ್ನೇ ನಾನು ಕೇಳ್ತಿರೋದು ರಾಮಣ್ಣ. ನಿನಗೆ ನನ್ನ ಮ್ಯಾಗ ಆಟೋನ್ ಪಿರುತಿ ಇರೋದೇ ಆದರೆ ನನ್ನ ಪಿರುತಿಗೋಸಿ ಸಹಾಯ ಮಾಡು. ಲವ್, ನಿಂದು ಪಿರುತಿನ ಏನು ಅನ್ನೋದೇ ನಂಗೆ ಡೌಟು ಕಲ. ನೋಡ್ದ ಹಂಗೆ ಮಾತು ಬದಲಾಯಿಸ್ಬಿಟ್ಟಲ್ಲ. ಯಾಕಣ್ಣ ಮಾತು ಬದಲಾಯಿಸ್ಬಿಟ್ಟೆ ಅಂದಿದ್ದಕ್ಕೆ ಬೇಸರ ಆಗೋಯ್ತೆ? ಸರಿ ಬಿಡು, ಏನೋ ಫ್ಲೋನಲ್ಲಿ ಹೇಳ್ಬಿಟ್ಟೆ. ಏನಣ್ಣ ನೋಡ್ತಿದ್ಯಾ? ಏನೋ ಕಟಕ್ ಅಂತ ಮುರಿದಂಗೆ ಆಯ್ತಲ್ಲ. ಅದಾ, ನಾನೇ ಕೋಪದಾಗ ಅದಕ್ಕಷ್ಟೆ. ಹೇಳಿಲ್ಲ ಕೇಳಿ ಕೇಳಿ, ಈಗ ತಾನೇ ಪಂಚರ್ ಹಾಕ್ದು, ಅದೇನಾಯ್ತು ನೋಡಮ್ಮ. ಅಣ್ಣ ಇಲ್ಲಿ ನೋಡು, ಬಳೆ ಸೈಡಿಗೆ ಬಿಸಾಕ್ಲಾ? ಅದೇ ಅಲ್ಲ ರೋಡ್ ಮಧ್ಯೆ ಬಳೆ ಬಿಸಾಕ್ತವ್ರು. ಅಣ್ಣ, ಬೈಕ್ಗೆ ಬಳೆ ಹಾಕೊಂಡಿರೋ ಹೆಣ್ಮಕ್ಳು ಹತ್ಬಾರ್ದು ಅಂತೀಯ ಸರಿ, ಆದ್ರೆ ಟಯರ್ಗೂ ಬಳೆ ಸಿಗ್ಬಾರ್ದು ಅಂತಂದ್ರೆ ಇದ್ಯಾಕೋ ಓಸಿ ಓವರ್ ಆಯ್ತು ಕಣಣ್ಣ. ಲೈ ಅಮಿಕಂಗ್ ಗಾಡಿ ಹತ್ಲಾ? ಓ, ಹೇಳಕ್ ಬಂದ್ಬಿಟ್ಟ. ನನ್ನನ್ನ ಯಾಕೆ ಕಿಡ್ನಾಪ್ ಮಾಡಿದಿರಾ ಅನ್ನೋದು ನನಗೆ ಈಗಲೇ ಗೊತ್ತಾಗ್ಬೇಕು, ಆಮೇಲೆ ನಾನು ನಂಬೋದು. ಆ ಸೀತಾ ಮಾತೆಗಿಂತ ಏನ್ ಕಡಿಮೆ ಇಲ್ಲ ಕೂಕೆ ನಿನ್ ಧೈರ್ಯ. ಮೆಚ್ಚಲೇಬೇಕು. ಆದ್ರೂ ನಾನು ನಿನ್ಗೆ ಹೇಳ್ತೀನಿ, ನೀನು ಕೇಳಲೇಬೇಕು. ಬೇರೆ ದಾರಿ ಇಲ್ಲ, ಕೇಳಿ ನಂಬಲೇಬೇಕು. ಒಂದು ಸ್ಯಾಂಪಲ್ ತೋರಿಸ್ತೀನಿ, ನೋಡ್ತೀಯಾ?
ಚಿತ್ರ ನೋಡಿ ಕತೆ ಬರೀ. ನಿಮ್ಮ ಬಾಸು ಹೇಗಿದ್ದಾರೆ ನೋಡಿದ್ಯಾ? ನಿನಗೆ ಈ ಮೊದಲಿರೋ ಸಂಜಯ್ ಪಾಟೀಲು ಗೊತ್ತು, ಆ ಕಡೆ ಇರೋ ಆರ್ಯವರ್ಧನ್ ಗೊತ್ತು, ಆದ್ರೆ ಮಧ್ಯದಲ್ಲಿರೋ ವ್ಯಕ್ತಿ ಗೊತ್ತಿಲ್ಲ ಅಲ್ವಾ? ಸಂಜಯ್ ಪಾಟೀಲ್ ಹೇಗೆ ಆರ್ಯವರ್ಧನ ಆದ ಅನ್ನೋದು ಗೊತ್ತಿಲ್ಲ ಅಲ್ವಾ? ಈತನ ಪರಿಚಯ ನಿನಗಾಗಿಲ್ಲ ಅಲ್ವಾ? ನಾನೀಗ ನಿನಗೆ ಹೇಳಕ್ ಹೊರಟಿರೋ ಕತೆ ಅಲ್ಲಿಂದಲೇ ಶುರು ಮಾಡಬೇಕಾಗತ್ತೆ. ಮಂಜ, ರಸ್ತೆ ಉದ್ಕುವೆ 20 ಅಡಿಗೆ ಒಂದೊಂದು ಬಳೆ ಬಿದ್ದಬೇಕಲ್ಲ? ನಾವು ಬಳೆ ಮಾರ್ಕೊಂಡು ಹೋಗಿರೋನು ಇರಬೇಕು. ಈ ನೀರ್ ಗಾಡಿ ನೀರ್ ಚೆಲ್ತಿರಲ್ಲ ಹಂಗೆ. ಒಳ್ಳೆ ದಡ್ಡಂಗೆ ಮಾತಾಡ್ತೀಯಲ್ಲ ಲೇ. ಒಂದೇ ಥರದ ಬಳೆ ಅವನಾರು ಬಿಡಿಸ್ಕೊ ಹೋಯ್ತಾನ? ಯಾಕಣ ಇಳೀಲಿ ನೋಡ್ಲಾ, ಅಲ್ಲೊಂದು ಬಳೆ ಬಿದ್ದದೆ. ಅಣ್ಣ ಅಣ್ಣ ಮೊದಲು ಗಾಡಿ ತೆಗಿ, ಗಾಡಿ ತೆಗಿ, ಗಾಡಿ ತೆಗಿ. ಯಾಕ್ಲಾ? ಅಣ್ಣ ಮಧ್ಯಾಹ್ನದ ಮೋಹಿನಿ ಬಗ್ಗೆ ಕೇಳಿದ್ಯಾ? ಅದು ಹಿಂಗೆಯ ಹುಡುಗರ್ನ ಮೋಡಿ ಮಾಡಿ ಮಾಡಿ ಅಟ್ಯಾಕ್ ಮಾಡ್ತದಂತೆ. ನಂಗೆ ಮೋಹಿನಿ ಕೈಲಿ ಸಿಗಾಕೊಂಡು ಸಾಯಕ್ಕೆ ಇಷ್ಟ ಇಲ್ಲ ಅಣ್ಣ. ಅದು ಅಲ್ಲದೆ ಅದು ಸಾಯಿಸೋಕ್ಕೂ ಮೊದಲು ಆ ಥರ ಎಲ್ಲ ಹಿಂಸೆ ಕೊಟ್ಟು ಸಾಯಿಸ್ತದಂತೆ. ಐ ಥು, ಮೋಹಿನಿ ಅಂತೆ ಮೋಹಿನಿ. ಯಾರ್ಲ ಈ ಕಥೆಯಲ್ಲಿ ಹೇಳ್ದವ್ರು ನಿಂಗೆ? ಆ ದೊಡ್ಡೊಟ್ಟೆನಾ? ಆಹಾ, ಸರಿಯಾಗೈತ್ ಕಣ್ಲಾ ನಿಮ್ಮಿಬ್ರು ಜೋಡಿ. ಲೈ, ಹಂಗೂ ಮೋಹಿನಿ ಬಂತು ಅಂತ ಮಡಿಕ. ಇಲ್ಲಿ ನೋಡಿಲೇ, ನನ್ನ ಕತ್ತಲ್ಲಿ ಆಂಜನೇಯನ್ ಗದೆ ಇದೆ, ನಮ್ನೇನು ಮಾಡಕ್ಕಾಗಿಲ್ಲ. ಹಂಗಾದ್ರೆ ನಾನು ಲೈ, ನಿಂಗ್ ನಾನಿಲ್ವೇನ್ಲ? ಎದ್ರಕಂಡ್ ಸಾಯ್ಬೇಡ. ನೋಡೋ, ಈ ಬಳೆಗಳನ್ನ ನೋಡ್ತಿದ್ರೆ ಮೋಹಿನಿಗಿಂತನೂ ದೊಡ್ಡ ಅಪಾಯ ಇರಂಗೈತೆ. ಏಯ್, ನಮ್ಗಲ್ಲ ಕಣ್ಲಾ, ಬ್ಯಾರೆ ಯಾರಿಗೋ. ಈ ತರ ಬಳೆಗಳನ್ನ ಹಾಕ್ಬಿಟ್ಟು ಯಾರೋ ನಮ್ ತವ ಸಹಾಯ ಕೇಳ್ತವ್ರ ಏನಿಸ್ತೈತೆ ಅಣ್ಣ. ಗದ್ದೆಯಲ್ಲಿ ಡೆಡ್ ಬಾಡಿ ಸಿಕ್ತಾಗಿಂದ ಈ ಗೂಢಚಾರಿಗಳು ಎಷ್ಟೇ ಮಾಡ್ತಾರಲ್ಲ ಹಂಗೆ ಎಷ್ಟೇ ಮಾಡಕ್ ಶುರು ಮಾಡಿದ್ಯಾ ನೀನು? ನಡಿಯೋಣ ಸುಮ್ಕೆ. ಲೈ, ಹಂಗಲ್ಲ ಕಣ್ಲಾ. ಅಣ್ಣ ನಡಿ ಸುಮ್ಕೆ. ಲವ್ ನೋಡ್ಲಾ, ಇದೇ ತರ ಬಳೆಗಳು ಮುಂದೇನು ರಸ್ತೆಯಲ್ಲಿ ಸಿಕ್ಕರೆ ನನ್ನ ಮಾತು ನಂಬ್ತೀಯಾ? ಸರಿ ನೋಡಮ್ಮ. ಸರಿ ನಡಿ. ನೋಡ್ಲಾ, ಇಲ್ಲೊಂದು, ಅಲ್ಲಿ ನೋಡಿ ಇನ್ನೊಂದು. ಇದೇನ್ ಗೊತ್ತಾ, ಇದ್ರಾಗ ಏನೋ ಐತೆ ಕಲ್ಲ. ನೋಡ್ರೆ ಏನು ಅನಿಸ್ತೈತೆ ಕಲ್ಲ. ಜಡೆ ಸರ್, ಕ್ಲಿಯರ್ ಸರ್. ಕಳ್ಸು ಕಳ್ಸು, ಅವರು ನಮ್ಮ ಮೋಸ್ಟ್ ವಾಂಟೆಡ್ ಗೆಸ್ಟ್.
ರಾಜ ಮರ್ಯಾದೆಯಿಂದ ಒಳಗೆ ಕಳಿಸ್ಕೊಡು. ಕಳಿಸ್ಕೊಡು. ಬಟ್ಟೆ ಹಾಕೊಂಡ ಮ್ಯಾಕೆ ಕಣ್ಣಿಗೆ ಕಂಡಿದ್ನೆಲ್ಲ ತಪಾಸಣೆ ಮಾಡಬೇಕು ಅನ್ನಿಸ್ತೈತೆ. ಏನಿದು? ಇದು ಅಮ್ಮ ಅಕ್ಷರದಾಗಿರೋ ಆ, ಇದು ಜಾನು ಅಕ್ಷರದಾಗಿರೋ ನು, ಆ ನು ಅನು. ಅರೆ ತಂಗಿ ಒಬ್ಬ ಇಲ್ಲೇ ಇರಬೇಕು. ಇದ್ರಾಗ ಬರೆದುಬಿಟ್ಟು ಈಚೆಗೆ ಎಸ್ತವ್ರೆ. ತಂಗ್ಯವಾ, ನೀನೇನು ಹೆದರ್ಕೋಬೇಡ, ಆಗಿದ್ದಾಗೋಗ್ಲಿ. ವಾಳಿಕ್ ನುಗ್ಗಿ ನಿನ್ನ ಕರ್ಕ ಬತ್ತಾ ಇರದೆಯ. ಜೈ ಆಂಜನೇಯ, ಆಂಜನೇಯ. ಅಣ್ಣ, ಕೊಪ್ಪದಿಂದ ಚಿಕ್ಕಮ್ಮ ಫೋನ್ ಮಾಡಿದ್ರಣ್ಣ. ಅದ್ಯಾವುದೋ ಹುಡುಗನ್ ನೋಡಿದಾರಂತಲ್ಲ. ಅವನಿಗೆ ಅಪ್ಪ ಅಮ್ಮ ಇಬ್ರು ಇಲ್ವಂತೆ, ಅವನೊಬ್ನೇ ಇರೋದು. ಹಾ ಹೌದು, ರಮ್ಯಂಗಿಂತ 3 ವರ್ಷ ದೊಡ್ಡವನು ಅಂತ ಹೇಳ್ತಿದ್ರು. ಓ ನಿಂಗೂ ಫೋನ್ ಮಾಡಿದ್ರಾ? ನನಗೂ ಹೇಳಿದ್ರು. ನಿನಗೇನ್ ಅನ್ಸುತ್ತೆ ಅಣ್ಣ? ನನಗಂತೂ ಇದೇ ಸಂಬಂಧ ಮಾಡಿ ಮುಗಿಸ್ಬೇಡ ಅನ್ಸುತ್ತೆ. ಅಪ್ಪ ಅಮ್ಮ ಇಲ್ಲ ಅಂದ್ರೆ ಏನಂತೆ, ಅಂತವನೇ ಹೆಂಡ್ತಿನ ದೇವ್ರಂಗ್ ನೋಡ್ಕೊಳ್ಳೋದು. ನಂಗೆ ಯಾಕೋ ಅವನ ಜೊತೆಗೆ ಮದ್ವೆ ಮಾಡಿ ಮುಗಿಸ್ಬೋಣ ಅನ್ಸುತ್ತೆ ಅಣ್ಣ. ಹುಡುಗನ್ ಹೆಸರೇನಂತ ಹೇಳಿದ್ರು? ನಿಂಗೂ ಹೇಳಿಲ್ವಾ? ನನಗೇನೋ ಮಂಜಪ್ಪನೋ ಮಂಜುನಾಥನೋ ಅಂತ ಹೇಳ್ದಂಗಿತ್ತು. ಓದು ಬರೆಯೋದ್ ಬಗ್ಗೆ ನಾನು ಕೇಳಲಿಲ್ಲ, ಅವರು ಹೇಳಲಿಲ್ಲ. ಅದನ್ನ ಕಟ್ಕೊಂಡು ನಾವೇನ್ ಮಾಡೋಣ ಬಿಡು. ಅಯ್ಯ, ಇವಳು ಓದಿ ದಬ್ಬಾಕಿರೋದನ್ನ ಕಂಡಿದೀವಲ್ಲ. ಸರಿ ಸರಿ, ಹುಡುಗನ್ ಫೋಟೋ ಇದ್ರೆ ಕಳಿಸ್ಕೊಡು. ಈಗ್ಲೇ ಕಳಿಸ್ತೀಯಾ?
ಸರಿ ಸರಿ, ಕಳಿಸು, ಬೇಗ ಕಳಿಸು. ಹುಡುಗ ಲಕ್ಷಣವಾಗೇ ಇದ್ದಾನೆ, ಆದ್ರೆ ಗಡ್ಡ ಸ್ವಲ್ಪ ಅತಿಯಾಗಿದೆ. ಅದೇನ್ ಫ್ಯಾಷನು. ಗಡ್ಡ ತಾನೆ, ದಡ್ಡ ಅಲ್ವಲ್ಲ, ನಡೆಯುತ್ತೆ. ಅಮ್ಮ, ನನ್ ಫೋನ್ ಕೊಡು. ಏ ಸುಮ್ಮನೆ. ಮಾವ ನಿಂಗೋಸ್ಕರ ಒಂದ್ ಹುಡುಗನ್ ನೋಡಿಟ್ಟಿದ್ದಾರೆ. ಹುಡುಗ ಲಕ್ಷಣವಾಗಿದ್ದಾನೆ, ಅಪ್ಪ ಅಮ್ಮ ಯಾರು ಇಲ್ವಂತೆ. ನೀನೇನಾದ್ರೂ ಈ ಮದ್ವೆಗೆ ಒಪ್ಕೊಂಡ್ರೆ ಅವನಿಗೆ ನಾವೇ ಎಲ್ಲ ಆಗ್ತೀವಿ. ಬೇಕಾದ್ರೆ ನೀನು ಅವನು ಇಬ್ರು ನಮ್ ಜೊತೆಗೆ ಇರ್ಬೋದು, ನಾವೆಲ್ಲರೂ ಒಟ್ಟಿಗೆ ಇರ್ಬೋದು. ಏನಂತೀಯ? ಮೊದ್ಲು ನನ್ ಫೋನ್ ಕೊಡು. ಅದನ್ನೇ ಕಿತ್ತಿಟ್ಕೊಂಡಿದ್ಯಾ? ಅಯ್ಯೋ, ನಿನ್ನ ಹುಡುಗನ್ ಫೋಟೋ ನೋಡು ಅಂದ್ರೆ. ನಾನೇನು ನೋಡಲ್ಲ ಅಮ್ಮ, ನಂಗ್ ಮದ್ವೆನೂ ಬೇಡ, ಏನು ಬೇಡ. ಹಠ ಮಾಡಿದ್ರೆ ಹಲ್ಲು ದುರಿಸ್ತೀನಿ. ಹುಡುಗನ್ ಫೋಟೋ ನೋಡಿ ಅಭಿಪ್ರಾಯ ಹೇಳು ಅಂದ್ರೆ ಏನೇ ನಿಂದು? ನೀನ್ ಏನೇ ಹೇಳು, ಇದೇ ಹುಡುಗನ್ ಜೊತೆ ನಿನ್ ಮದ್ವೆ ಮಾಡಿ ಮುಗ್ಸದೆ. ಏ ರಮ್ಯಾ, ಬಾಗಿಲು ತೆಗೆ. ರಮ್ಯಾ, ಹೆಂಗೆ ಪಕ್ಕ ಜಲಂಧರ್ ಕಡೆ ನಂಗೆ ಕಾಣ್ತೀನಿ ಅಲ್ವಾ? ಈ ಏಸ ಸುಟ್ಟಾಯ್ತೈತ? ನಿಂಗೆ ಯಾವೇಶ ಹಾಕಿದ್ರು ಒಪ್ಪತ್ತೆ. ಅದಿಲ್ಲಿ ಮೊದಲು ಆರ್ಯ ಸರ್ ಮತ್ತೆ ಅನು ಮೇಡಮ್ನ ಕಾಪಾಡಬೇಕು. ನಡಿ. ನೀವು ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೋಬೇಡಿ. ನಮ್ಮ ಬಾಸು ಲಂಕೆಗೆ ಬೆಂಕಿ ಮಡಗಿದ್ರು, ನಾವ್ ಇಲ್ಲಿಗೆ ಮಡಗುವ, ಆಯ್ತಾ? ನೀವು ಅವರಿಬ್ಬರನ್ನ ಕರ್ಕೊಂಡು ಇಲ್ಲಿಂದ ಹೋಗೋದಂತೂ ಪಕ್ಕ. ನೀವು ಅಂತ ಹೇಳ್ಬೇಡ, ನಾವೆಲ್ಲರೂ ಆಚೆ ಹೋಗ್ಬೇಕು ಅಂತ ಹೇಳ. ಅಂದ್ರೆ ನಾನು ಹೇಳಿದ್ದು ನನ್ನ ಪಿರಾಣ ಕೊಟ್ಟಾರ ನಿಮ್ಮನ್ನ ಕಾಪಾಡ್ತೀನಿ ಅಂತ. ಅರ್ಥ ಆಯ್ತಾ ಬಾಸು? ಯಾಕೆ, ಏನಾಯ್ತು? ಓ, ಫೀಲಿಂಗಾ? ಈಗ ಅದಕ್ಕೆಲ್ಲ ಟೈಮ್ ಇಲ್ಲ, ನಡಿಯೋ. ರಮ್ಯಾ, ಐ ಲವ್ ಯು ರೀ. ನೀವಂದ್ರೆ ನಂಗೆ ಶಾನೆ ಇಷ್ಟ. ನನ್ನಿಂದ ಬೇಸರ ಆಗಿದ್ರೆ ಸಾರಿ, ಆದ್ರೆ ನಿಮ್ಮನ್ನ ಜೀವನ ಪೂರ್ತಿ ಖುಷಿಯಾಗಿ ನೋಡ್ಕೊಳಕ್ಕೆ ಕನ್ಸ್ ಕಾಣ್ತೇವ್ನಿ. ನಿಮ್ ಪಿರುತಿನೇ ಬಯಸ್ತೀನಿ, ನಿಮ್ ಖುಷಿನೇ ಬಯಸ್ತೀನಿ. ಐ ಲವ್ ಯು ರಮ್ಯಾ.